ಓಕೆ, ಸೊ ಇನ್ಫ್ರಾಸ್ಟ್ರಕ್ಚರ್ ಲೆವೆಲ್ ನಲ್ಲಿ ನಾವೇನ್ ನೋಡ್ತೀವಿ, ಸಿ some technical infrastructure is very much required for e-learning. What are those? Those are the network. It may be internet, intranet or extranet, anything is okay. Desktop facilities, which means the devices which we use for getting the information or for the learning or for the sharing information. The next one is database platform. Database platform means the different set of information or the resources where we can use them as a reservoir. The reservoir ತರದೆಲ್ಲ ಮಾಡಿಟ್ಟಿರ್ತೀವಿ, ಅದರೊಳಗಡೆಯಿಂದ ತಗೋತೀವಲ್ಲ, ಅದಕ್ಕೆ ಡೇಟಾಬೇಸ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ ಎಲಿಮೆಂಟ್ಸ್ ವಿಚ್ ವಿ ರಿಕ್ವೈರ್ ಟು ಬಿಗಿನ್ ಅ ಇ-ಲರ್ನಿಂಗ್ ಕೋರ್ಸ್. ಓಕೆ, ದೆನ್ ಕಂಟೆಂಟು ಇಂಟರ್ನೆಟ್ ಅವೆಲ್ಲ ರೆಡಿ ಮಾಡ್ಕೊಂಡ್ವಪ್ಪ, ಸಿಸ್ಟಮ್ಸ್ ಬಂದ್ವು. ವಿ ನೀಡ್ ಸರ್ಟನ್ ಟೂಲ್ಸ್, ಕೆಲವೊಂದು ಸಾಧನಗಳು ಬೇಕು ನಮಗೆ. ಏನಕ್ಕೆ? ಮಾಹಿತಿಯನ್ನ ನಿರ್ವಹಣೆ ಮಾಡೋಕ್ಕೆ, ಮಾಹಿತಿಯನ್ನ ನೀಡೋದಕ್ಕೆ. ಕರೆಕ್ಟಾ? ಸೊ ಅದಕ್ಕೆ CMS, there are tools, we call them as softwares. CMS, KMS, LMS, LCMS. CMS is content management system or software which will manage the content. ಕರೆಕ್ಟಾ? ಎಷ್ಟು ಮಾಹಿತಿ ಯಾರಿಗೆ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡುತ್ತೆ, ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೆಕೆಂಡ್ ಒನ್, ನಾಲೆಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಜ್ಞಾನ ಯಾರಿಗೆ ಎಷ್ಟು ಶೇರ್ ಮಾಡಬೇಕು, ಯಾರಿಗೆ ಎಷ್ಟು ಜ್ಞಾನ ಇದೆ, ಯಾರಿಗೆ ಎಲ್ಲಿಂದ ಶುರು ಮಾಡಿಸ್ಬೇಕು, ಯಾರಿಗೆ ಯಾವ ತರದ ಪ್ರಶ್ನೆಗಳು ಕೇಳಬೇಕು, ಅವ್ರ ಎಬಿಲಿಟಿ ಮೇಲೆ. ಎಲ್ಲಾ ವಿದ್ಯಾರ್ಥಿಗಳು ಒಂದೇ ತರದಲ್ಲಿ ಇರಲ್ಲ, ಕರೆಕ್ಟಾ? ಬೇರೆ ಬೇರೆ ತರದ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ತರದ ಮಾಹಿತಿನ ಹೇಗೆ ನೀಡಬೇಕು ಅನ್ನೋದು ಡಿಸೈಡ್ ಮಾಡುತ್ತೆ KMS. ಥರ್ಡ್ ಒನ್ LMS, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಕಲಿಕೆ ಹೇಗೆ ಆಗಬೇಕು ಅನ್ನೋದು ನಿರ್ಧಾರ ಮಾಡುತ್ತೆ. ಫಸ್ಟಿಗೆ ಕಂಟೆಂಟ್ ನೀಡಿ ಅದ್ರ ಮುಖಾಂತರ ಪ್ರಶ್ನೆಗಳು ಕೊಡ್ತಿರೋ, ಅಥವಾ ಒಂದು ಡಿಸ್ಕಷನ್ ಫೋರಮ್ ಕೊಡ್ತಿರೋ ಡಿಸ್ಕಷನ್ ಮಾಡೋದಕ್ಕೆ, ಅಥವಾ ಮೈಂಡ್ ಮ್ಯಾಪಿಂಗ್ ಅನ್ನ ಮಾಡಿ ಏನೋ ಒಂದು ಹೊಸ ಚಾರ್ಟ್ ಅನ್ನ ತಯಾರು ಮಾಡೋದಕ್ಕೆ ಹೇಳ್ತಿರೋ, ಅಥವಾ ವ್ಯೂಸ್ ಗಳನ್ನ ಆಡ್ ಮಾಡಕ್ ಹೇಳ್ತಿರೋ, ವಾಟ್ ಯು ಸೇ. ಸೊ ಹೌ ಡು ಯು ಡೆವಲಪ್ ಪರ್ಟಿಕ್ಯುಲರ್ ಸ್ಟೆಪ್ಸ್ ಫಾರ್ ಲರ್ನಿಂಗ್ ಪ್ರಾಸೆಸ್. ಪ್ರತಿಯೊಬ್ಬ ಕಲಿಕಾಗಾರನಿಗೆ ಕಲಿಕೆ ಹೇಗೆ ಆಗ್ಬೇಕು ಅಂತ ಡಿಸೈನ್ ಮಾಡ್ತಿರ್ತಾನೆ, ಅದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಮಾಡುತ್ತೆ. ದೆನ್ LCMS, it is a combination of two softwares, that is learning management system and content management system, that is LCMS. ನಿಮ್ಮ ಹತ್ರ LCMS ಇದ್ರೆ LMS CMS ಬೇಕಾಗಿಲ್ಲ, ಯಾಕಂದ್ರೆ ಎರಡು ಕೆಲಸ ಅದೇ ಮಾಡುತ್ತೆ. Getting it? So these are some of the softwares which are available freely also. ಹೇಳ್ತೀನಿ ನಿಮ್ಗೆ ನಾನು, ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ಗಳಿವೆ, ಅದನ್ನ ಬಳಸ್ಕೊಂಡು ನೀವು ಈ ಲರ್ನಿಂಗ್ ಅನ್ನ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ದೀಸ್ ಆರ್ ದ ಇನ್ಫ್ರಾಸ್ಟ್ರಕ್ಚರ್ ಲೆವೆಲ್ components which we require. ನಾವು ಬೇಕೇ ಬೇಕು, ಇಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಈಸ್ ಲರ್ನರ್ ಸಪೋರ್ಟ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಇವೆಲ್ಲ ನಮ್ಮ ಹತ್ರ ಇದೆಯಾ ಈಗ? ನೆಕ್ಸ್ಟ್ ಕಲಿಕಾಗಾರನಿಗೆ ಬೇಕಾಗಿರುವಂತಹ ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಕಲಿಬೇಕಲ್ಲ ಅವ್ರು, ಏನ್ ಮಾಡಬೇಕು? ಆನ್ಲೈನ್ ಟ್ಯೂಟರ್ಸ್ ಗಳನ್ನ ಮಾಡಬೇಕು, ಟ್ಯೂಟೋರಿಯಲ್ಸ್ ಕಂಡಕ್ಟ್ ಮಾಡೋದಕ್ಕೆ. ಇಮೇಲ್ ಲಿಂಕ್ ಗಳು ಕೊಡಬೇಕು, ಹೌದಾ? ಅವರು ಇಮೇಲ್ ಕ್ರಿಯೇಟ್ ಮಾಡ್ಕೋಬೇಕು, ನಾವು ಮಾಡ್ಕೊಂಡು ನಮ್ಗೆ ಲಿಂಕ್ ಗಳನ್ನ ಕೊಟ್ಟು ಅವ್ರು ಯೂಸ್ ಮಾಡೋ ಹಾಗೆ. ಸೆಲ್ಫ್ ಹೆಲ್ಪ್ ಸಿಸ್ಟಮ್ಸ್ ಗಳನ್ನ ಮಾಡ್ಕೋಬೇಕು, ಅಂದ್ರೆ ನಾವೇ ಹೆಲ್ಪ್ ಮಾಡ್ಕೊಳ್ಳೋದಕ್ಕೆ ನಾವ್ ಏನ್ ಮಾಡ್ಬೇಕಾಗಿದೆ, ಯಾರಿಗೆ ಕೇಳಬೇಕಾಗಿದೆ, ಯಾರಿಂದ ಮಾಹಿತಿ ತಗೋಬೇಕಾಗಿದೆ, ಆ ತರ ಸಿಸ್ಟಮ್ಸ್ ಗಳನ್ನ ತಯಾರು ಮಾಡ್ಕೋಬೇಕು. ಜೊತೆಗೆ ಡಿಸ್ಕಷನ್ ಬೋರ್ಡ್ಸ್ ಗಳು, ಎಲ್ಲಿ ಡಿಸ್ಕಷನ್ ಮಾಡ್ತೀರಾ ನೀವು ಕಂಟೆಂಟ್ ಅನ್ನ? ಬ್ಲಾಗ್ ಅಲ್ಲಿ ಮಾಡ್ತಿರೋ, ವಾಟ್ಸಪ್ ಅಲ್ಲಿ ಮಾಡ್ತಿರೋ, ಅಥವಾ ಬೇರೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತೀರಾ? ವೈಟ್ ಬೋರ್ಡ್ಸ್ ಅಲ್ಲಿ ಮಾಡ್ತಿರೋ, ಬುಲೆಟಿನ್ ಡಿಸ್ಕಷನ್ ಬೋರ್ಡ್ಸ್ ಅಲ್ಲಿ ಮಾಡ್ತಿರೋ, ಅದನ್ನ ಕೂಡ ತಯಾರು ಮಾಡ್ಕೋಬೇಕು. ದೆನ್ ವರ್ಚುವಲ್ ಕ್ಲಾಸ್ ರೂಮ್ಸ್, ವರ್ಚುವಲಿ ನೀವು ಹೇಗೆ ಪಾಠವನ್ನ ಮಾಡ್ತೀರಾ, ವರ್ಚುವಲ್ ಕ್ಲಾಸ್ ರೂಮ್ಸ್, ಈ ತರದೆಲ್ಲ ಬೇರೆ ಬೇರೆ ಸಪೋರ್ಟ್ಗಳಿವೆ. ಯಾಕಂದ್ರೆ ಅದ್ರ ಮುಖಾಂತರ ನೀವು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡ್ತೀರಾ, ಕಲಿಕೆಯನ್ನ ಉಂಟು ಮಾಡ್ತೀರಾ. ಹಾಗಾಗಿ ಲರ್ನರ್ ಸಪೋರ್ಟ್ ಎನ್ವಿರಾನ್ಮೆಂಟ್ ಅನ್ನ ಕೊಡಬೇಕು. ಅದು ಅಪ್ಲಿಕೇಶನ್ ಲೆವೆಲ್ ನ ಒಂದು ಭಾಗವಾಗಿದೆ ಅಂತ ಹೇಳ್ತಾರೆ. ಇಟ್ ಈಸ್ ಅ ಪಾರ್ಟ್ ಆಫ್ ಅಪ್ಲಿಕೇಶನ್ ಲೆವೆಲ್, isn't it? ಸೊ ಅಪ್ಲಿಕೇಶನ್ ಲೆವೆಲ್ ನ ಭಾಗವಾಗಿ ಕಂಟೆಂಟ್ ಅನ್ನ ನಾವು ಅನಲೈಸ್ ಮಾಡ್ಬೇಕಾಗಿರುತ್ತೆ. ಮೊದಲೇ ನೀಡ್ ಅನಾಲಿಸಿಸ್, ಲರ್ನರ್ ಏನೇನ್ ಬೇಕು ಅನ್ನೋದನ್ನ ಅನಲೈಸ್, ನೀಡ್ಸ್ ನೋಡಿರ್ತೀವಿ. ಜೊತೆಗೆ ಪಾಸ್ಟ್ ರೆಕಾರ್ಡ್ಸ್ ನೋಡಿರ್ತೀವಿ ವಿದ್ಯಾರ್ಥಿಗಳದ್ದು, ಅವ್ರು ಹೇಗಿದ್ದಾರೆ, ಎಷ್ಟು ಚೆನ್ನಾಗಿ ಕಲಿತಾರೆ, ಅವ್ರ ಎಬಿಲಿಟಿ ಏನಿದೆ, ಅವ್ರ ಸ್ಕಿಲ್ಸ್ ಗಳು ಎಷ್ಟು ಚೆನ್ನಾಗಿವೆ. ಜೊತೆಗೆ ಇವ್ಯಾಲ್ಯೂಯೇಷನ್ ರಿಪೋರ್ಟ್ಸ್ ಗಳನ್ನು ನೋಡಿರ್ತೀವಿ. ಗೆಟಿಂಗ್ ಇಟ್? ಇವ್ಯಾಲ್ಯೂಯೇಷನ್ ರಿಪೋರ್ಟ್ಸ್ ಮೀನ್ಸ್ ಹಿಂದೆ ಏನ್ ಕಲ್ತವ್ರು, ಏನ್ ಕಲ್ತಿದ್ದಾರೆ, ಹ್ಯಾಕ್ ಕಲ್ತಿದ್ದಾರೆ, ಅವ್ರ ಪರ್ಫಾರ್ಮೆನ್ಸ್ ಏನಿದೆ ಯಾವ ಸಬ್ಜೆಕ್ಟ್ಸ್ ಅಲ್ಲಿ ಅನ್ನೋದು ಕೂಡ ನೋಡ್ತೀವಿ. ಅದರ ಆಧಾರದ ಮೇಲೆ ವಿ ಪ್ರಿಪೇರ್ ದ ಕೋರ್ಸಸ್, ರಿಸೋರ್ಸಸ್, ಆನ್ಲೈನ್ ಆರ್ ಆಫ್ಲೈನ್, ಆಡಿಯೋ ಆರ್ ವಿಡಿಯೋ ಡೆಲಿವರಿ, ಹೇಗೆ ಇದನ್ನ ಕಂಟೆಂಟ್ ನೀಡ್ತೀವಿ ಅನ್ನೋದಕ್ಕೆ ಇದೆಲ್ಲವನ್ನ ಪ್ಲಾನ್ ಮಾಡ್ತೀವಿ. ಇದರ ಆಧಾರದ ಮೇಲೆ ಪರ್ಫಾರ್ಮೆನ್ಸ್ ಅನ್ನ ನಾವು
ಅಳಿಯೋ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಜಸ್ಟ್ ಇನ್ ಟೈಮ್ ಲರ್ನಿಂಗ್. ಫಾರ್ ಎಕ್ಸಾಂಪಲ್ ನಿಮಗೆ ಏನೋ ಇನ್ಫಾರ್ಮೇಶನ್ ಬೇಕಾಗಿದೆ ಅಂದ್ರೆ ಅದೇ ಸಮಯಕ್ಕೆ ನಿಮಗೆ ಮಾಹಿತಿಯನ್ನ ನೀಡುವಂಥದ್ದು. ನೀವು ಎಲ್ಲೋ ಕಲಿತಾ ಇರ್ತೀರಾ, ಸ್ಟ್ರಕ್ ಆಗ್ತೀರಾ, ನಿಮಗೆ ಮಾಹಿತಿ ಬೇಕಾಗಿರುತ್ತೆ, ಹೆಲ್ಪ್ ಬೇಕಾಗಿರುತ್ತೆ. ಸೊ ಆ ಹೆಲ್ಪ್ ಅನ್ನು ಅವಾಗಲೇ ಕೊಡುವಂತ ವ್ಯವಸ್ಥೆಗಳನ್ನು ನಾವು ನೋಡ್ಬೇಕು. ಸೊ ಹಾಗಾಗಿ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಕಲಿಕೆ ಉಂಟು ಮಾಡೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವೂ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ತರದಲ್ಲಿ ಇಡೀ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಇರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇಟ್? ಇಲ್ಲಿ ಟೀಚರ್ ಇರೋದಿಲ್ಲ, ಡೈರೆಕ್ಟ್ ಆಗಿ ಪ್ಲಾಟ್ಫಾರ್ಮ್ ಇರುತ್ತೆ. ಇಲ್ಲಿ ಟೀಚರ್ ಇರೋದಿಲ್ಲ, ಸಾಫ್ಟ್ವೇರ್ ಇರ್ತವೆ. ಬಟ್ ಟೀಚರ್ ವಿಲ್ ಬಿ ದೇರ್ ಟು ಮಾನಿಟರ್, ಟೀಚರ್ ವಿಲ್ ಬಿ ದೇರ್ ಟು ಹೆಲ್ಪ್ ಯು ಇನ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್, ಓಕೆ, ಆರ್ ಸಾಲ್ವಿಂಗ್ ದ ಕ್ವೈರೀಸ್. ನಿಮ್ಮ ಕ್ವೈರೀಸ್ ಗಳನ್ನು ಸಾಲ್ವ್ ಮಾಡೋದಕ್ಕೂ ಕೂಡ ಅಲ್ಲಿ ಇರ್ತಾರೆ. ಹಾಗಾಗಿ ಈ ಲರ್ನಿಂಗ್ ಸರ್ವಿಸಸ್ ಗಳು ಏನೇನ್ ಮಾಡ್ತೀವಿ ಅಂದ್ರೆ ನೋಡ್ರಿ, ಕೋರ್ಸ್ ಡಿಸೈನ್, ಕೋರ್ಸ್ ಡೆಲಿವರಿ, ಕಮ್ಯುನಿಕೇಶನ್, ಪ್ರೊಡಕ್ಟಿವಿಟಿ. ಕೋರ್ಸ್ ಡಿಸೈನ್ ಮಾಡೋದಕ್ಕೆ ಇದೆಲ್ಲವೂ ಬೇಕು ನಮಗೆ. ಇನ್ನು ಈ ಲರ್ನಿಂಗ್ ಕೋರ್ಸ್ ಡಿಸೈನ್ ಮಾಡಬೇಕಾದ್ರೆ ಅಕ್ಸೆಸಿಬಿಲಿಟಿ ಬೇಕು, ಕೋರ್ಸ್ ಟೆಂಪ್ಲೇಟ್ಸ್ ಬೇಕು, ಕರಿಕ್ಯುಲಮ್ ಮ್ಯಾನೇಜ್ಮೆಂಟ್ ಬೇಕು, ಕಸ್ಟಮೈಸ್ಡ್ ಲುಕ್ ಅಂಡ್ ಫೀಲ್ ಬೇಕು, ಅಂದ್ರೆ ಹೆಂಗ್ ಕಾಣುತ್ತೆ ಕಂಟೆಂಟ್ ಅನ್ನೋದು ಗೊತ್ತಾಗ್ಬೇಕಲ್ಲ. ಆಮೇಲೆ ಇನ್ಸ್ಟ್ರಕ್ಷನಲ್ ಸ್ಟ್ಯಾಂಡರ್ಡ್ಸ್ ಬೇಕು, ಇದೇ ಸ್ಟ್ಯಾಂಡರ್ಡ್ ಅಲ್ಲಿ ಮಾಡ್ತೀವಿ ಅನ್ನೋದನ್ನ. ಇನ್ಸ್ಟ್ರಕ್ಷನಲ್ ಡಿಸೈನಿಂಗ್ ಟೂಲ್ಸ್ ಬೇಕು, ಸಾಫ್ಟ್ವೇರ್ಸ್ ಗಳು. ಆಮೇಲೆ ಕಂಟೆಂಟ್ ಹೇಗೆ ಶೇರ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ದೀಸ್ ಆರ್ ದ ಆಸ್ಪೆಕ್ಟ್ಸ್ ವಿಚ್ ಕಮ್ ಅಂಡರ್ ಕೋರ್ಸ್ ಡಿಸೈನಿಂಗ್. ನೀವು ಡಿಸೈನ್ ಮಾಡಬೇಕಾದ್ರೆ ಇದೆಲ್ಲದರ ಬಗ್ಗೆ ಮಾಹಿತಿ ಬೇಕು. ಇಲ್ರಿ ನಾ ಕೋರ್ಸ್ ಡೆಲಿವರಿ ಮಾಡ್ತೀನಿ, ಕೊಡ್ತೀನಿ ಇನ್ನೊಬ್ರಿಗೆ ಕೋರ್ಸ್ ಅಂದ್ರೆ ಕೋರ್ಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಬೇಕು, ಇನ್ಸ್ಟ್ರಕ್ಟರ್ ಹೆಲ್ಪ್ ಬೇಕು, ಆನ್ಲೈನ್ ಗ್ರೇಡಿಂಗ್ ಟೂಲ್ಸ್ ಬೇಕು. ಗ್ರೇಡ್ ಹೆಂಗ್ ಮಾಡ್ತೀರಿ ವಿದ್ಯಾರ್ಥಿಗಳು ತಿಳ್ಕೊಂಡ ಮೇಲೆ ಅಥವಾ ಕಲ್ತ ಮೇಲೆ ಅನ್ನುವಂಥದ್ದು. ಸ್ಟೂಡೆಂಟ್ ಅನ್ನ ಟ್ರ್ಯಾಕ್ ಮಾಡಬೇಕು, ಯಾವ ಸ್ಟೂಡೆಂಟ್ ಎಲ್ಲಿದ್ದಾರೆ, ಎಷ್ಟು ಓದ್ತಾ ಇದ್ದಾರೆ, ಎಷ್ಟು ಕಲ್ತಿದ್ದಾರೆ, ಎಲ್ಲಿ ಸ್ಟ್ರಕ್ ಆಗಿದ್ದಾರೆ, ಎಲ್ಲರಿಗೆ ಹೆಲ್ಪ್ ಬೇಕಾಗಿದೆ. ಸೊ ದಟ್ ಈಸ್ ವಾಟ್ ಟ್ರ್ಯಾಕಿಂಗ್ ಇಸ್. ದೆನ್ ಆಟೋಮೇಟೆಡ್ ಟೆಸ್ಟಿಂಗ್. ಆಟೋಮೆಟಿಕ್ ಆಗಿ ಸಿಸ್ಟಮೇ ನಿಮ್ಗೆ ಟೆಸ್ಟ್ ಮಾಡುತ್ತೆ, ಟೀಚರ್ ಪ್ರತಿ ಸತಿ ಮಾಡಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ, ಅದಕ್ಕೆ ಉತ್ತರ ಕೊಡ್ತೀರಾ. ದ ಸಿಸ್ಟಮ್ ವಿಲ್ assess you and grade you, and search option will also be there. Then communication pattern ಅಲ್ಲಿ ನೀವು ಚಾಟ್ ಮಾಡಬಹುದು, ಇಮೇಲ್ ಮುಖಾಂತರ ಮಾಹಿತಿ ಕಳಿಸಬಹುದು, ಕಾನ್ಫರೆನ್ಸ್ ಗಳು ಮಾಡಬಹುದು, ಆಡಿಯೋ ವಿಡಿಯೋ, ವೈಟ್ ಬೋರ್ಡ್ಸ್ ಗಳನ್ನ ಬಳಸ್ಕೊಂಡು ಡಿಸ್ಕಷನ್ ಮಾಡಬಹುದು, ಮತ್ತೆ ಬೇರೆ ಬೇರೆ ಡಿಸ್ಕಷನ್ ಗ್ರೂಪ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ದಿಸ್ ಇಸ್ ಹೌ ಯು ಕ್ಯಾನ್ ಕಮ್ಯುನಿಕೇಟ್. ಅಂಡ್ ಪ್ರೊಡಕ್ಟಿವಿಟಿ ಏನ್ ಬರುತ್ತೆ, ಬುಕ್ ಮಾರ್ಕ್ಸ್. ಬುಕ್ ಮಾರ್ಕ್ಸ್ ನೀವು ಏನೆಲ್ಲ ಕಲ್ತಿದ್ದೀರಿ ಅನ್ನೋದು ಹೈಲೈಟ್ ತೋರಿಸುತ್ತಲ್ಲ, ಅದು ಬುಕ್ ಮಾರ್ಕ್ಸ್. ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಆ ಲಿಂಕ್ಗೆ ಹೋಗೋ ಹಾಗೆ. ದೆನ್ ಓರಿಯಂಟೇಶನ್ ಇರುತ್ತೆ, ಯಾವ ರೀತಿಯಾಗಿ ನಿಮ್ಮ ಕಲಿಕೆ ಮುಂದುವರಿತಾ ಹೋಗ್ತು, ದಟ್ ಓರಿಯಂಟೇಶನ್ ವಿಲ್ ಬಿ ದೇರ್. ಅಂಡ್ ಹೆಲ್ಪ್ ಆಪ್ಷನ್ ವಿಲ್ ಆಲ್ಸೋ ಬಿ ದೇರ್ ಎವ್ರಿ ಟೈಮ್. ಎಷ್ಟೆಷ್ಟು ಬಾರಿ ನೀವು ಹೆಲ್ಪ್ ತಗೊಂಡಿದ್ದೀರಾ, ಎಷ್ಟು ಸಾರಿ ನೀವು ಕಲಿಕೆಗೆ ಪೂರಕವಾಗಿ ಸಹಾಯವನ್ನು ತಗೊಂಡು ಕಲ್ತಿದ್ದೀರಾ. ಜೊತೆಗೆ ನಿಮ್ಮ ಪ್ರೋಗ್ರೆಸ್ ಅನ್ನು ಕೂಡ ನೀವು ನೋಡ್ಕೋಬಹುದು. ಪ್ರೋಗ್ರೆಸ್ ರಿವ್ಯೂ, ನಾನು ಇಷ್ಟು ದಿನದಲ್ಲಿ ಎಷ್ಟು ಸಾರಿ ಹೆಲ್ಪ್ ತಗೊಂಡಿದ್ದೀನಿ, ಎಷ್ಟು ಸಾರಿ ಒಂದೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಡೈರೆಕ್ಟ್ ಆಗಿ, ಎಷ್ಟು ಪ್ರಶ್ನೆಗಳಿಗೆ ತಪ್ಪು ಉತ್ತರಗಳನ್ನ ಕೊಟ್ಟು ಮತ್ತೆ ಓದ್ಕೊಂಡು ಬರ್ದಿದ್ದೀನಿ. ಸೊ ಎವ್ರಿಥಿಂಗ್ ವಿಲ್ ಬಿ ರಿವ್ಯೂಡ್. ದೆನ್ ವರ್ಕ್ ಆಫ್ಲೈನ್, ನೀವು ಆಫ್ಲೈನ್ ಆಗಿ ವರ್ಕ್ ಮಾಡ್ಕೋಬಹುದು. ಸ್ಟೂಡೆಂಟ್ ಪೋರ್ಟ್ಫೋಲಿಯೋ ಅಂದ್ರೆ ನೀವು ಏನೆಲ್ಲ ಕಲ್ತಿದ್ದೀರಿ ತಾನೆ, ಏನೆಲ್ಲ ಕಲ್ತಿದ್ದೀರಿ, ಹೇಗೆಲ್ಲ ಕಲ್ತಿದ್ದೀರಿ, ಎಷ್ಟೆಷ್ಟು ತಪ್ಪುಗಳು ಮಾಡಿದ್ದೀರಿ, ಎಷ್ಟು ಸರ್ತಿ ರಿವೈಸ್ ಮಾಡಿದ್ದೀರಿ, ಅದೆಲ್ಲವೂ ದಾಖಲೆ ಇರುತ್ತೆ. ದಟ್ ಈಸ್ ಕಾಲ್ಡ್ ಸ್ಟೂಡೆಂಟ್ ಪೋರ್ಟ್ಫೋಲಿಯೋ. ಸ್ಟೂಡೆಂಟ್ ಪೋರ್ಟ್ಫೋಲಿಯೋ. ನೀವು ಯಾವ ವೆಬ್ಸೈಟ್ ಅನ್ನು ನೋಡಿದ್ರಿ, ಯಾವ ಪುಸ್ತಕಗಳನ್ನ ಓದ್ರಿ, ಎಷ್ಟು ಸಮಯ ಸ್ಪೆಂಡ್ ಮಾಡಿದ್ರಿ, ಎಲ್ಲ ಡೀಟೇಲ್ಸ್ ಗಳು ಅದರಲ್ಲಿ ಇರುತ್ತೆ. ಸೊ ದಿಸ್ ಈಸ್ ಹೌ ದ 4 ಇಂಪಾರ್ಟೆಂಟ್ ಸರ್ವಿಸಸ್ ಕ್ಯಾನ್ ಬಿ ಪ್ರೊವೈಡೆಡ್ ಥ್ರೂ ಎಲೆಕ್ಟ್ರಾನಿಕ್ ಲರ್ನಿಂಗ್. ಅಂಡ್ ಯೂಸಬಿಲಿಟಿ ಯಾರಿಗಿದೆಯಪ್ಪ ಇದು? ಸ್ಟೂಡೆಂಟ್ ಗಿದೆ, ಇನ್ಸ್ಟ್ರಕ್ಟರ್ ಗಿದೆ, ಅಡ್ಮಿನಿಸ್ಟ್ರೇಟರ್ ಗಿದೆ. ಸ್ಟೂಡೆಂಟ್ ಗೆ ಹೇಗೆ, ನಿಮ್ಮ ಅಸೆಸ್ಮೆಂಟ್ ನೀವು ಮಾಡ್ಕೋಬಹುದು, ನಿಮ್ಮ ಪೋರ್ಟ್ಫೋಲಿಯೋ ನೀವು ನೋಡ್ಕೋಬಹುದು, ನೀವು ಗ್ರೂಪ್ ಅಲ್ಲಿ ವರ್ಕ್ ಮಾಡೋಕೆ ಸಾಧ್ಯತೆ ಇದೆ, ನಿಮ್ಮ ಕೋರ್ಸ್ ಒಳಗಡೆನೆ ನಿಮ್ಗೆ ಏನ್ ಬೇಕೋ ಸರ್ಚ್ ಮಾಡ್ಕೋಬಹುದು, ಜೊತೆಗೆ ಪ್ರೋಗ್ರೆಸ್ ರಿವ್ಯೂ ಮಾಡ್ಬೋದು, ಎಷ್ಟೆಷ್ಟು ಕಲಿತೆ ಯಾವ ಟೈಮ್ಗೆ ಅನ್ನೋದು ಗೊತ್ತಾಗುತ್ತೆ. ಇನ್ಸ್ಟ್ರಕ್ಟರ್ಗೆ ಇವ್ಯಾಲ್ಯೂಯೇಷನ್ ಅಸೆಸ್ಮೆಂಟ್ ಮಾಡೋಕೆ ಅವಕಾಶ ಇದೆ, ಸ್ಟೂಡೆಂಟ್ ಮ್ಯಾನೇಜ್ ಮಾಡೋಕೆ ಅವಕಾಶ ಇದೆ. ಯು ಕ್ಯಾನ್ ಮ್ಯಾನೇಜ್ ಎವ್ರಿ ಸ್ಟೂಡೆಂಟ್. ಕೋರ್ಸ್ ಡೆಲಿವರಿ ಹೇಗೆ ಕೊಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಅವ್ರು ನೀಡ್ತಾರೆ. ಜೊತೆಗೆ ಕೋರ್ಸ್ ಗಳನ್ನ ಏನಾದ್ರು ಮಾಡಿಫಿಕೇಶನ್ ಬೇಕಾದ್ರೆ ಡಿಸೈನ್ ಮಾಡೋದಕ್ಕೂ ಸಾಧ್ಯತೆ ಆಗುತ್ತೆ. ದೆನ್ ಅಡ್ಮಿನಿಸ್ಟ್ರೇಟರ್ಗೆ ಅಥೆಂಟಿಕ್ ಇರ್ತಾನೆ, ಯಾರಿಗೆ ತಗೋಬೇಕು, ಯಾರಿಗೆ ಬೇಡ, ಯಾರಿಗೆ ನೀಡಬೇಕು, ಯಾರಿಗೆ ಲಾಗಿನ್ ಆಗಕ್ಕೆ ಎಷ್ಟು ಕೊಡಬೇಕು ಗೊತ್ತಾಗುತ್ತೆ. ಕೋರ್ಸ್ ಅನ್ನ ಅಥರೈಸ್ ಮಾಡ್ತಾರೆ. ಈ ಕೋರ್ಸ್ ಕಲ್ತ್ರೆ ನಿಮಗೆ ಈ ಜಾಬ್ ಸಿಗುತ್ತೆ, ಈ ಕೋರ್ಸ್ ಕಲ್ತ್ರೆ ನಿಮ್ಗೆ ಈ ಸ್ಕಿಲ್ ಸಿಗ್ತವೆ, ಅಥರೈಸೇಷನ್. ದೆನ್ ರಿಜಿಸ್ಟ್ರೇಷನ್ ಇರುತ್ತೆ, ಪರ್ಟಿಕ್ಯುಲರ್ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ಗೆ ಒಳಗಡೆ ಕೋರ್ಸ್ ಕೊಡ್ತಾರೆ. ಆಮೇಲೆ ಕೆಲವೊಮ್ಮೆ ಹಾಸ್ಟೆಡ್ ಸರ್ವಿಸಸ್. ಸರ್ವಿಸಸ್ ಅಂದ್ರೆ ಕೆಲವೊಂದು ಫ್ರೀ ಸರ್ವಿಸಸ್ ಕೂಡ ಕೊಟ್ಟಿರ್ತಾರೆ. ಈ ಕೋರ್ಸ್ ತಗೊಂಡ್ರೆ ನಿಮಗೆ ಈ ಕಂಟೆಂಟ್ ಫ್ರೀ ಆಗಿ ಸಿಗುತ್ತೆ. ದಟ್ ಈಸ್ ಯೂಸಬಿಲಿಟಿ. ಓಕೆ. ದೆನ್ ಇದ್ರೊಳಗಡೆ ಏನ್ ಸಾಫ್ಟ್ವೇರ್ ಬರ್ತವೆ ಅಂತ ಆಲ್ರೆಡಿ ಹೇಳಿದೆ ನಾನು. LMS, LCMS, CMS. ಕರೆಕ್ಟಾ? LMS is learning management system. It is a software. ಸಾಫ್ಟ್ವೇರ್ ಏನಕ್ಕೆ ಯೂಸ್ ಆಗುತ್ತೆ? ಆನ್ಲೈನ್ ಕಂಟೆಂಟ್ ಅನ್ನ ಲರ್ನರ್ ಗಳಿಗೆ ನೀಡೋದಕ್ಕೆ ಮ್ಯಾನೇಜ್ ಮಾಡುತ್ತೆ LMS. LCMS ಎರಡು ಕೆಲಸ ಮಾಡುತ್ತೆ. ಏನು?
ಇದು ಲರ್ನಿಂಗು ಮತ್ತೆ ಕಂಟೆಂಟ್ ಅನ್ನ ಮ್ಯಾನೇಜ್ ಮಾಡುತ್ತೆ. ಹೌ ಇಟ್ ಮ್ಯಾನೇಜಸ್ ವಾಟ್ ಕಂಟೆಂಟ್ ಶುಡ್ ಬಿ ಗಿವನ್ ಟು ವಾಟ್ ಕೈಂಡ್ ಆಫ್ ಎ ಲರ್ನರ್. Second one, how learning should happen. Whether it should happen through discussion forums, whether it should happen to live chats, whether it should happen to just reading, or whether it should happen through reading particular content. So that is learning management. So next one is content management. Content ಅನ್ನ ಹೇಗೆ ಕೊಡಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡುತ್ತೆ. ಯಾವ ಪುಸ್ತಕ ಕೊಡಬೇಕು, ಯಾವ್ದು ಬೇಡ, ಯಾವ್ದು ಇಮೇಜ್ ಕೊಡಬೇಕು, ಯಾವ್ದು ಬೇಡ, ಎಲ್ಲ ಕಂಟ್ರೋಲ್ ಮಾಡುತ್ತೇನೆ. That is LCMS. So LMS, LCMS, CMS, 3 important softwares. ಒಂದು ಎಕ್ಸಾಂಪಲ್ ಇಲ್ಲಿ ಇದೆ, ನೋಡ್ಕೊಂಡ್ಬಿಡಿ. ಈ ಶಿಕ್ಷಕ್ ಅನ್ನುವಂಥದ್ದು ಒಂದು ಫ್ರೀ ಇ ಲರ್ನಿಂಗ್ ಸಾಫ್ಟ್ವೇರ್ ಡೆವಲಪ್ಡ್ ಬೈ MHRD. MHRD ಅಂದ್ರೆ CDAC ಮುಖಾಂತರ ಮಾಡಿಸಿದ್ದಾರೆ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂತ. ಈ ದೇಶದಲ್ಲಿ ಸುಮಾರು 13 ಕೇಂದ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ. ಹೆಚ್ಚು ಕಡಿಮೆ ರಾಜ್ಯದ ರಾಜಧಾನಿಗಳಲ್ಲಿ ಇದೆ. ಜೈಪುರಲ್ಲಿದೆ, ಹೈದರಾಬಾದಲ್ಲಿದೆ, ಬೆಂಗಳೂರಲ್ಲಿದೆ, ಚೆನ್ನೈಯಲ್ಲಿದೆ CDAC. ಓಕೆ, ನ್ಯೂ ಡೆಲ್ಲಿಯಲ್ಲಿದೆ. ಈ ತರ ಬೇರೆ ಬೇರೆ ಕಡೆ 13 ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದೆ. MHRD ಅಂಡರ್ ಡೈರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ದೇ ಪ್ರಿಪೇರ್ ದ ಸಾಫ್ಟ್ವೇರ್ಸ್ ಫಾರ್ schools and colleges. They prepare the software for government bodies. ಓಕೆ, ಅದೆಲ್ಲ ಮಾಡ್ಕೊಡ್ತಾರೆ. ಸೊ ಈ ಶಿಕ್ಷಕ್ ಅನ್ನುವಂಥದ್ದು ಒಂದು ಸಾಫ್ಟ್ವೇರ್ ಈ ತರದಲ್ಲಿ ಇದೆ. ಇಂಗ್ಲಿಷ್ ಅಲ್ಲಿ ಈ ತರದಲ್ಲಿ ಕಾಣುತ್ತೆ ನಿಮಗೆ. ಈ ಶಿಕ್ಷಕನ ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು, ಯಾರು ಬೇಕಾದ್ರೂ ಬಳಕೆಯನ್ನ ಮಾಡಬಹುದು. ಇಟ್ಸ್ ಎ ಫ್ರೀ ಇ ಲರ್ನಿಂಗ್ ಸಾಫ್ಟ್ವೇರ್. ಇಲ್ಲಿ ಯೂಸರ್ ID ಕೊಡಬೇಕು, ಪಾಸ್ವರ್ಡ್ ಕೊಡಬೇಕು, ಅಥವಾ ಹೊಸದಾಗಿ ಮಾಡಿದ್ರೆ ಸೈನ್ ಅಪ್ ಅಂತ ಕೊಟ್ಟು ನೀವು ಮಾಡಬೇಕು. ಈ ತರದಲ್ಲಿ ಕೋರ್ಸ್ ಇರುತ್ತೆ. ನಾನು ಹೇಳಿದೆ ನಿಮ್ಗೆ ಕೋರ್ಸ್ ಆರ್ಗನೈಸಿಂಗ್ ಹೆಂಗಿರುತ್ತೆ ಅಂದ್ರೆ, ಕೋರ್ಸ್ 2 ಇವೆ ಅನ್ಕೊಳ್ಳಿ. ಕೋರ್ಸ್ ID 1 and 2, 100, 101. ಅದಕ್ಕೊಂದು ಹೆಸರು ಕೊಟ್ಟಿರ್ತಾರೆ ಕೋರ್ಸ್ಗೆ. ಓಕೆ, ಎಜುಕೇಶನ್ ಸೈಕಾಲಜಿ ಅಂತ ಕೊಟ್ಕೋಬಹುದು, ಎಜುಕೇಶನ್ ಟೆಕ್ನಾಲಜಿ ಅಂತ ಕೊಟ್ಕೋಬಹುದು. ಡ್ಯೂರೇಷನ್ 1 ವೀಕಲ್ಲಿ ಎಷ್ಟು ಕಲಿತೀರಾ, ನಂಬರ್ ಆಫ್ ವೀಕ್ಸ್, ಅವರ್ಸ್ ಕೊಡ್ತೀರಿ ನೀವು, ಹೌದಾ? ಆಮೇಲೆ ಜನರಲ್ ಡೀಟೇಲ್ಸ್ ಏನಾರ ಕೊಡ್ಬೇಕಾದ್ರೆ ಕೊಡಬೇಕು. ಈ ತರದಲ್ಲಿ ಕೋರ್ಸ್ ಆರ್ಗನೈಸ್ ಮಾಡಿರ್ತಾರೆ. ನೆಕ್ಸ್ಟ್ ನಾನು ಹೇಳಿದೆ ನಿಮ್ಗೆ ಡಿಸ್ಕಷನ್ ಏರಿಯಾಗೆ ವೈಟ್ ಬೋರ್ಡ್ ಅಂತ ನೆನಪಿದೆಯಾ? ವೈಟ್ ಬೋರ್ಡ್ ಇಲ್ಲಿದೆ ನೋಡಿ. ವೈಟ್ ಬೋರ್ಡ್, ಈ ವೈಟ್ ಬೋರ್ಡ್ ಏರಿಯಾದಲ್ಲಿ ನಿಮಗೆ ಏನಾದ್ರೂ ಡೌಟ್ಗಳಿದ್ರೆ ಅಲ್ಲ, ಇಷ್ಟು ದಿನ ನಿಮ್ ಗದಲ ಸಾಕಾಗಿತ್ತು, ನಿಮ್ ಮನೆಯವ್ರ ಗದಲನ್ನು ಕೇಳ್ಬೇಕು ನಾನು. ಇಷ್ಟು ದಿನ ಕ್ಲಾಸ್ ರೂಮ್ ಅಲ್ಲಿ ಮಾತಾಡ್ಬಿಡ್ರು ಅಂತ ಹುಡುಗರಿಗೆ ಹೇಳ್ತಿದ್ವಿ. ಹುಡುಗರು ಮಕ್ಕಳಿಗೆ, ಅವ್ರ ಮನೆಯವರಿಗೆ ಆನ್ಲೈನ್ ಎಫೆಕ್ಟ್ ನೋಡ್ರಿ ನಮ್ಗೆ. ಅಲ್ವಾ? ಓಕೆ ಓಕೆ, ಸೊ ದಿಸ್ ಈಸ್ ವೈಟ್ ಬೋರ್ಡ್. ಈ ತರದಲ್ಲಿ ವೈಟ್ ಬೋರ್ಡ್ ಇರುತ್ತೆ. ಈ ವೈಟ್ ಬೋರ್ಡ್ ಅಲ್ಲಿ ಏನಂತಂದ್ರೆ, ನೀವು ನಿಮ್ಮ ಕ್ವೈರೀಸ್ ಗಳನ್ನ ಕಳಿಸಬಹುದು. ಅಂದ್ರೆ ಎವ್ರಿ ಒನ್ ವಿಲ್ ಬಿ ಹ್ಯಾವಿಂಗ್ ಎನ್ ಅಪರ್ಚುನಿಟಿ ಟು ಟೈಪ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಚಾಟ್ ಅನ್ನೋ ಆಪ್ಷನ್ ಇದೆ ತಾನೆ? ಆ ಚಾಟ್ ಅನ್ನೋ ಆಪ್ಷನ್ ಅಲ್ಲಿ ನಿಮಗೆ ನೀವು ಮಾಹಿತಿಯನ್ನ ನನಗೆ ಕಳಿಸಬಹುದು ಅಥವಾ ಕಳಿಸಬಹುದು. ನೀವು ಕೊಟ್ಟಿರೋ ಪ್ರಶ್ನೆಗೆ ಉಳಿದವರೆಲ್ಲರೂ ನೋಡ್ಕೊಂಡು ಉತ್ತರಗಳನ್ನ ಕೊಡಬಹುದು. ಸೊ ದಟ್ ಈಸ್ ಎ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ. ಗೆಟಿಂಗ್ ಇಟ್? ಆ ತರದಲ್ಲಿ ಮಾಡಬಹುದು. ಸೊ ಇದು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಆಲ್ರೆಡಿ ಒಳಗಿಡಿರುತ್ತೆ. ಅದನ್ನ ಪಾಠ ಮಾಡ್ಬೇಕಾದ್ರೆ, ಕಲಿಬೇಕಾದ್ರೆ, ಅಥವಾ ಏನಾದ್ರೂ ಡೌಟ್ಸ್ಗಳು ಬಂದ್ರೆ ವೈಟ್ ಬೋರ್ಡ್ ಅನ್ನ ಬಳಸಬಹುದು. ಗೆಟಿಂಗ್ ಇಟ್? ಆಮೇಲೆ ಚಾಟ್ ಮೆಸೇಜ್ಗಳು ಏನಾದ್ರು ನೀವು ಇಲ್ಲೂ ಚಾಟ್ ಇದ್ದಂಗೆ ಅಲ್ಲೂ ಕೂಡ ಚಾಟ್ ಮಾಡಕ್ ಸಾಧ್ಯತೆ ಇದೆ. ನೀವು ಹೇಳ್ತೀರಿ ನಾ ಈ ಡೆಫಿನಿಷನ್ ಯಾಕೋ ಏನು ಅರ್ಥ ಆಗ್ಲಿಲ್ಲ, ಯಾರ ಹೆಲ್ಪ್ ಮಾಡಿ ಅಂತ ಕಳಿಸ್ತಾರೆ. ಇನ್ನೊಬ್ರು ಯಾರೋ ನಿಮ್ಗೆ ಅದಕ್ಕೆ ಮೀನಿಂಗ್ ಬರೆದು ಕಳಿಸ್ತಾರೆ. ಅಥವಾ ಈ ಸೋರ್ಸ್ ನಂಗೆ ಎಲ್ಲಿ ಸಿಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ಮಾಹಿತಿ ಕೊಟ್ರೆ, ಈ ವಾಟ್ಸಪ್ ಅಲ್ಲಿ ನೀವು ಹೇಗೆ ಮಾಡ್ತಿರ್ತಾನೆ ಗ್ರೂಪ್ ಅಲ್ಲಿ, ಸೇಮ್ ಆ ತರದಲ್ಲಿ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ, ಆಮೇಲೆ ನಿಮಗೆ ಕ್ವಶನ್ಸ್ ಗಳು ಕೂಡ ಕೊಡೋಕೆ ಅವಕಾಶ ಇದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮೇಲೆ ಕೊಡಬಹುದು, ಕ್ವಿಸ್ ಗಳನ್ನ ಮಾಡಬಹುದು. ಓಕೆ, ಟೆಸ್ಟ್ ಗಳು ನೋಡ್ರಿ, ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ಗೆ ನೀವು ಟೆಸ್ಟ್ ಮಾಡ್ತೀರಾ, ಎಷ್ಟು ಕ್ವಶನ್ಸ್ ಇರ್ತವೆ. ಓಕೆ, ಇದಕ್ಕೆ ಟೈಮ್ ಏನಾದ್ರು ಫಿಕ್ಸ್ ಮಾಡ್ತೀರಾ? ನೋಡ್ರಿ, 120 ನಿಮಿಷ ಟೈಮ್ ಫಿಕ್ಸ್ ಮಾಡಿದಾರೆ 100 ಪ್ರಶ್ನೆಗಳಿಗೆ, ಹೌದಾ? 100 ಕ್ವಶನ್ಸ್, ಟೆಸ್ಟ್ ನಂಬರ್ 1, 100 ಕ್ವಶನ್ಸ್, ಟೈಮ್ ಬೌಂಡ್ ಇಸ್ ದೇರ್ 120 minutes. ಗೆಟಿಂಗ್ ಇಟ್? ಈ ತರದಲ್ಲಿ ಮಾಡಬಹುದು. ನೀವು ಎಷ್ಟು ಬೇಕಾದ್ರೂ ಫಿಕ್ಸ್ ಮಾಡ್ಕೋಬಹುದು, ಬರುತ್ತೆ. ನೆಕ್ಸ್ಟ್, ಇಲ್ಲಿ ಕ್ವಶನ್ಸ್ ಗಳನ್ನ ಕೊಡುವಂಥದ್ದು. ಟಾಪಿಕ್, ಯಾವ ಟಾಪಿಕ್ ಮೇಲೆ ಯಾವ ಕ್ವಶನ್ ಕೇಳಿದಿರಿ, ಇದಕ್ಕೆ ಏನಾದ್ರು ಹಿಂಟ್ ಕೊಡ್ತೀರಾ? ಹಿಂಟ್ ಕೊಡ್ಬೋದು. ಇಲ್ಲಿ ಫೀಡ್ಬ್ಯಾಕ್ ಕೊಡ್ತೀರಾ? ಕೊಡ್ಬೋದು. ಇದು ಗ್ರೇಡ್ ಈಸಿ ಇದೆಯಾ, ಡಿಫಿಕಲ್ಟಿ ಇದೆಯಾ, ಎವರೇಜ್ ಆಗಿದೆಯಾ, ಫಿಕ್ಸ್ ಮಾಡ್ಬೋದು. ಆಮೇಲೆ ಚಾಯ್ಸಸ್ ಏನ್ ಕೊಡ್ತೀರಪ್ಪ ಇಲ್ಲಿ? ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಕೇಳ್ತೀರಾ, ಇಲ್ಲಿ 1, 2, 3, 4 ಚಾಯ್ಸ್ ಇದೆ, ಕರೆಕ್ಟಾ?
ಚಾಯ್ಸ್ಗೆ ಇದು ಒಂದ್ ಮಾತ್ರ ಕರೆಕ್ಟ್ ಉತ್ತರ. ಇದನ್ನ ಎ ಅಂತ ಕ್ಲಿಕ್ ಮಾಡಿದ್ರೆ ಮಾತ್ರ ಒಂದ್ ಪಾಯಿಂಟ್ ಬರುತ್ತೆ. ಉಳಿದಿದ್ದು 3 ಮಾಡಿದ್ರೆ ಕೆಳಗಡೆ ಆ ಪಾಯಿಂಟ್ ಬರಲ್ಲ, ಯಾಕಂದ್ರೆ ಇದು ತಪ್ಪು ಉತ್ತರಗಳಿವೆ. ಈ ತರದಲ್ಲಿ ಕ್ವಶನ್ಸ್ ಗಳನ್ನ ಆಡ್ ಮಾಡ್ತಾ 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 ನಿಮ್ಮ ಕ್ವಶನ್ ಏರ್ನ ರೆಡಿ ಮಾಡ್ಬೋದು. ಇದನ್ನ ಸೆಂಡ್ ಮಾಡ್ತೀರಾ ಎಲ್ಲರಿಗೂ, ವಿದ್ಯಾರ್ಥಿಗಳಿಗೆ. ಯೂಸರ್ ಐಡಿ ಕೊಡ್ತೀರಾ, ಕೋರ್ಸ್ ಐಡಿ ಯೂಸರ್ ಐಡಿ ಇರುತ್ತೆ, ರೋಲ್ ಏನಿರುತ್ತೆ ಲರ್ನರ್. ಕ್ವೈರಿ ಏನಾದ್ರೂ ಇದ್ರೆ ಅಲ್ಲಿ ಕೇಳಬಹುದು. ಅದೇ ಕೇಳೋರೀಗ, ಡಿಯರ್ ಸರ್ ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಮೀ ಕೊಕೊಮೋ ಮಾಡೆಲ್ ಅಂತ ಯಾರೊಬ್ರು ಕೇಳಿದ್ದಾರೆ. ಈ ತರದಲ್ಲಿ ನೀವು ಮಾಡಿ ಸಬ್ಮಿಷನ್ ಮಾಡಿದ್ರೆ ಅದು ಕೋರ್ಸ್ ಇನ್ಸ್ಟ್ರಕ್ಟರ್ಗೆ ಹೋಗುತ್ತೆ ಮಾಹಿತಿ. ಆ ಕೋರ್ಸ್ ಇನ್ಸ್ಟ್ರಕ್ಟರ್ ಈ ವಿದ್ಯಾರ್ಥಿ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತೇಳಿ ಅವ್ರು ಸೊಲ್ಯೂಷನ್ ನ ಕೊಡ್ತಾರೆ ಅಥವಾ ಉತ್ತರಗಳನ್ನ ಕೊಡ್ತಾರೆ, ಅಥವಾ ಜನರಲ್ ಆಗಿ ಎಲ್ಲರಿಗೂ ತಿಳಿಯುವ ಹಾಗೆ ಮಾಹಿತಿಯನ್ನು ನೀಡಬಹುದು. So this is how the question answer sessions can be conducted. Queries can be handled. Free software ಯಾವಪ್ಪ? ಇಷ್ಟು ಫ್ರೀ ಸಾಫ್ಟ್ವೇರ್ ಇದೆ ನೋಡಿ. Moodle, ATutor, Clarolin, Bazaar, Eduplo. ಕೆಲವೊಂದು ಮಾತ್ರ ಹಾಕಿದೀನಿ, ಇನ್ನು ಸಾಕಷ್ಟು ಇ ಲರ್ನಿಂಗ್ ಸಾಫ್ಟ್ವೇರ್ಗಳಿವೆ. ಬಟ್ Moodle ಈಸ್ ದ ಬೆಸ್ಟ್ ಸಾಫ್ಟ್ವೇರ್. Moodle ಇದೆಯಲ್ಲ ತುಂಬಾ ಬೆಸ್ಟ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಬೇಕಿದ್ರೆ ಆ ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡಿಕೊಂಡು ಬಳಸೋ ಪ್ರಯತ್ನವನ್ನ ಮಾಡಿ. ಇಟ್ಸ್ ಅ ಫ್ರೀ ಸಾಫ್ಟ್ವೇರ್. ಓಕೆ, ನಾಳೆ ಯಾರಾದ್ರೂ ಕೇಳಿದ್ರೆ ಇ ಲರ್ನಿಂಗ್ ಬಗ್ಗೆ ಏನ್ರಿ ಗೊತ್ತು, ಯಾವ ಸಾಫ್ಟ್ವೇರ್ ಫ್ರೀ ಆಗಿ ಸಿಗ್ತವೆ ಓಪನ್ ಸೋರ್ಸ್ ಅಂದ್ರೆ ಹೇಳಿ. ಕ್ಲಾರೋಲಿನ್ ಅಂತ ಹೇಳಿ, ಮೂಡಲ್ ಅಂತ ಹೇಳಿ, ಏರ್ಟ್ಯೂಟರ್ ಅಂತ ಹೇಳಿ, ಎಡುಪ್ಲೋನ್ ಅಂತ ಹೇಳಿ, ಬಜಾರ್ ಅಂತ ಹೇಳಿ. ಪರವಾಗಿಲ್ರಿ, ಇ ಲರ್ನಿಂಗ್ ಬಗ್ಗೆನೂ ಗೊತ್ತಿದೆ ಅವರಿಗೆ, ಸಾಫ್ಟ್ವೇರ್ ಬಗ್ಗೆ ಎಲ್ಲ ಹೇಳ್ತಾರೆ ಅಂತ. ನಾಳೆ ಸ್ಕೂಲ್ಸ್ ಕಾಲೇಜ್ಗಳಿಗೆ ಹೋದಾಗ ನಾವು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ಕೊಂಡಿದೀವಿ, ಫ್ರೀ ಸಾಫ್ಟ್ವೇರ್ ಯಾವ ಸಿಗ್ತಾವ ಅಂತ ಹೇಳಿದಾಗ ಎಸ್ ಸಿಗ್ತಾವ ಸರ್, ತಗೊಂಡು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಕರೆಕ್ಟಾ? ಎಸ್, ದಿಸ್ ಈಸ್ ದ ಇ ಲರ್ನಿಂಗ್ ಪ್ಯಾರಾಡೈಮ್. ಇಡೀ ಲರ್ನಿಂಗ್ ಹೆಂಗಿದ್ದೀರಿ ಅಂತ ಹೇಳಿದ್ರೆ ಹಿಂಗಿದೆ ನೋಡಿ. ಇದನ್ನ ಒಂಚೂರು ನೋಡ್ಕೋಬೇಕು ನೀವು, ಅವಾಗಲೇ ಕ್ಲಿಯರ್ ಆಗಿ ಹೇಳಕ್ ಸಾಧ್ಯ ಇದೆ. ಇಟ್ಸ್ ವೆರಿ ವೆರಿ ಕಾಂಪ್ರಹೆನ್ಸಿವ್. ಇದ್ರ ಬೆನಿಫಿಟ್ಸ್ ಇವೆಲ್ಲ ಇದೆ: ರೀಚಬಲ್, ಲೋಕಲೈಸ್ಡ್, ಅಫೋರ್ಡೆಬಲ್, ಇನ್ಕ್ರೀಸ್ಡ್ ರಿಟೆನ್ಷನ್, ಜಸ್ಟ್ ಇನ್ ಟೈಮ್, ಕ್ವಾಲಿಟಿ ಕಂಟೆಂಟ್, ಯೂಸರ್ ಫ್ರೆಂಡ್ಲಿ, ಸೆಕ್ಯೂರಿಟಿ. ಇವೆಲ್ಲ ಬೆನಿಫಿಟ್ ಇದೆ ಇ ಲರ್ನಿಂಗ್. ಸೊ ಇ ಲರ್ನಿಂಗ್ ಅಲ್ಲಿ ನಿಮಗೆ ಆಕ್ಚುಲಿ ಇಂಟಿಗ್ರೇಟ್ ಹೇಗೆ ಮಾಡ್ಬೋದು ಅಂದ್ರೆ, ಇ ಲರ್ನಿಂಗ್ ಅನ್ನ ನೀವು ಬ್ಲೆಂಡೆಡ್ ಲರ್ನಿಂಗ್ ಅಂತಾನೂ ಬಳಸಬಹುದು, ಸಿಂಕ್ರೋನಸ್ ಅಸಿಂಕ್ರೋನಸ್ ಮೋಡ್ ಅಲ್ಲಿ. ಇ ಲರ್ನಿಂಗ್ ಅನ್ನ ನೀವು ಎಂ ಲರ್ನಿಂಗ್ ಅಂತಾನೂ ಬಳಸಬಹುದು, ಮೊಬೈಲ್ ಲರ್ನಿಂಗ್. ಕರೆಕ್ಟಾ? ಜೊತೆಗೆ ಈ ಇ ಲರ್ನಿಂಗ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಏನ್ ಬ್ಲೆಂಡೆಡ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್, ವೆಬ್ ಬೇಸ್ಡ್ ಟೆಸ್ಟಿಂಗ್ ಆರ್ ಟೀಚಿಂಗ್, ವರ್ಚುವಲ್ ಕ್ಲಾಸ್ ರೂಮ್ಸ್ ಇವೆಲ್ಲವೂ ಬಳಸ್ಕೊಳ್ಳೋಕೆ ಸಾಧ್ಯತೆ ಇದೆ. ಆಮೇಲೆ ಈ ಎಂ ಲರ್ನಿಂಗ್ ರಿಲೇಟೆಡ್ ಆಗಿ ನೋಡ್ತಾ ಹೋದ್ರೆ ನಿಮಗೆ ಆಕ್ಚುಲಿ ಎಕ್ಸ್ಪರ್ಟ್ ಬೇಕಾಗುತ್ತೆ, ಅಡ್ಮಿನಿಸ್ಟ್ರೇಟರ್ ಬೇಕಾಗುತ್ತೆ, ಆಥರ್ ಬೇಕಾಗುತ್ತೆ, ಇನ್ಸ್ಟ್ರಕ್ಟರ್ ಬೇಕಾಗುತ್ತೆ, ಲರ್ನರ್ ಬೇಕಾಗುತ್ತೆ. ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಎಲಿಮೆಂಟ್ಸ್. ಓಕೆ, ಸೊ ಇದು ನೋಡೋದ್ರೆ ಆಕ್ಚುಲಿ ನೀವು ಈ ಎಕ್ಸಿಸ್ಟಿಂಗ್ ಇ ಲರ್ನಿಂಗ್ ಸಿಸ್ಟಮ್ ಅಲ್ಲಿ ನಿಮಗೆ ಟ್ರೆಡಿಷನಲ್ ಇದೆ, ಕಂಪ್ಯೂಟರ್ ಬೇಸ್ಡ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಟೀಚಿಂಗ್ ಅಂಡ್ ಟೆಸ್ಟಿಂಗ್ ಇದೆ, ಪೈಲಟ್ ಲೆವೆಲ್ ಪ್ರಾಜೆಕ್ಟ್ಸ್ ನಡೀತಾ ಇವೆ, ಆಲ್ರೆಡಿ ಸಾಕಷ್ಟು ಆಗಿವೆ. ಓಕೆ, ಆಮೇಲೆ ನಾನ್ ಇ ಲರ್ನಿಂಗ್ ಟೂಲ್ಸ್ ಗಳು ಸಹ ಸಾಕಷ್ಟು ಫ್ರೀ ಆಗಿ ಸಿಗ್ತಾ ಇವೆ ನಿಮಗೆ, ಅವನ್ನ ಬಳಸ್ಕೋಬಹುದು. ಬಳಸ್ಕೊಳ್ಳೋದ್ರಿಂದ ನಿಮಗೆ ಮತ್ತೇನ್ ಬೇಕಾಗುತ್ತೆ ಅಂದ್ರೆ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿಯೊಂದು ಗ್ರೂಪ್ ಅಲ್ಲೂ ಕೂಡ ಡೈವರ್ಸಿಟಿ ಇರುತ್ತೆ. isn't it? Language differs from person to person, group to group. ಸೊ ಅದ್ರ ಬೇಕಾಗುತ್ತೆ. ಇಂಟರಾಕ್ಟಿವಿಟಿ ನಿಮಗೆ ಜಾಸ್ತಿ ಪ್ಲಾಟ್ಫಾರ್ಮ್ಸ್ ಗಳು ಬೇಕು, ಕಂಟೆಂಟ್ ಡೆವಲಪ್ ಮಾಡಬೇಕು, ಬ್ಯಾಂಡ್ ವಿಡ್ತ್ ಬೇಕು, ಸೆಕ್ಯೂರಿಟಿ ಇಸ್ ಆಲ್ಸೋ ಎನ್ ಇಶ್ಯೂ, ಕಾಸ್ಟ್ ಲೀಸ್ಟ್ ಕಾಸ್ಟ್ ಆಗಿ ನಾವು ಮಾಡಿದ್ರೆ ಅಥವಾ ನೋ ಕಾಸ್ಟ್ ಆಗಿ ಮಾಡಿದ್ರೆ ಹೆಚ್ಚಾಗಿ ಜನ ತಗೋತಾರೆ. ಇಂಟರ್ ಆಪರೇಬಿಲಿಟಿ ಬೇಕು, ಅದನ್ನ ಬಳಸ್ಕೊಳ್ಳೋ ರೀತಿ ಇದೆಯಲ್ಲ ಅದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಕ್ಚುಲಿ. ದೆನ್ ಓಪನ್ ಸೋರ್ಸ್ ಇವೆ, ಕೆಲವೊಂದು ಲ್ಯಾಂಗ್ವೇಜ್ ಮಾಡೆಲ್ಸ್ ಗಳಿವೆ, ಸೋಷಿಯಲ್ ಲ್ಯಾಂಗ್ವೇಜ್ ಸೊಲ್ಯೂಷನ್ಸ್ ಗಳು ನಿಮ್ಗೆಲ್ಲ ಸಿಗ್ತವೆ, ಇವೆಲ್ಲವೂ ಇದೆ ಅದರಲ್ಲಿ. ಜೊತೆಗೆ ಈ ಎಲಿಮೆಂಟ್ಸ್ ಗಳು ನಿಮಗೆ ಕ್ವಾಲಿಟಿ ಅಶ್ಯೂರೆನ್ಸ್ ಫ್ರೇಮ್ವರ್ಕ್ಸ್ ಇದೆ, ಲರ್ನಿಂಗ್ ಗ್ರಿಡ್ಸ್ ಗಳು ಸಿಗ್ತವೆ, ಮಲ್ಟಿಮೀಡಿಯಾ ಡೆಲಿವರಿ ಆಪ್ಷನ್ ನಿಮ್ಗೆ ಅಲ್ಲಿ ಇರುತ್ತೆ. ಆಮೇಲೆ ಟೀಚರ್ಸ್ ಗಳಿಗೆ, ಟ್ರೈನರ್ಸ್ ಗಳಿಗೆ ನೀವು ಕೋಚಿಂಗ್ ಅನ್ನ ಕೊಡುವಂತ ವ್ಯವಸ್ಥೆಗಳು ಮಾಡ್ಕೋಬಹುದು. ಈ ಲರ್ನಿಂಗ್ ಟೂಲ್ಸ್ ಗಳು ಅಂತ ನಾವೇನ್ ಹೇಳ್ತೀವಿ, LMS, LCMS ಅವುಗಳನ್ನು ಕೂಡ ಪಡ್ಕೋಬಹುದು. ಸೊ ಅದು ಕೂಡ ಇದೆ. ಅದಾದ್ಮೇಲೆ ನೀವು ರೂರಲ್ ಎಜುಕೇಶನ್ಗೂ ರೀಚ್ ಆಗ್ಬೋದು, ವುಮೆನ್ ಅಪ್ಲಿಫ್ಮೆಂಟ್ ಮಾಡ್ಬೋದು, ಅಡಲ್ಟ್ ಲಿಟ್ರಸಿ ಮಾಡ್ಬೋದು, ಲರ್ನಿಂಗ್ ಫಾರ್ ಡಿಸೇಬಲ್ಡ್ಗೂ ಕೊಡ್ಬೋದು. ಜೊತೆಗೆ ಸ್ಟೂಡೆಂಟ್ ಟೀಚರ್ಸ್ ಗಳು ಮತ್ತು ಕಾರ್ಪೊರೇಟ್ ವರ್ಲ್ಡ್ ಅಲ್ಲೂ ಬಹಳ ಎಫೆಕ್ಟಿವ್ ಆಗಿ ಇದನ್ನ ಬಳಸಬಹುದು. ಸೊ ಹೆನ್ಸ್ ಐ ಕಾಲ್ಡ್ ಇಟ್ ಆಸ್ ಎ ವೆರಿ ಕಾಂಪ್ರಹೆನ್ಸಿವ್ ಫ್ರೇಮ್ವರ್ಕ್. ಇದೆಲ್ಲವನ್ನ ಹೇಳುವಂತಹ ಒಂದು ದೊಡ್ಡ ಚಿತ್ರ ಇಲ್ಲಿದೆ. ಇದನ್ನ ಇಟ್ಕೊಂಡು ಎಷ್ಟು ಬೇಕಾದ್ರೂ ನೀವು ಬರೀಬಹುದು, ಅರ್ಥ ಮಾಡ್ಬೋದು. ಗೆಟಿಂಗ್ ಇಟ್? ಸೊ ದಟ್ ಈಸ್ ವಾಟ್ ಇ ಲರ್ನಿಂಗ್ ಈಸ್ ಆಲ್ ಅಬೌಟ್. ಓಕೆ.